ಇವತ್ತು ನಾನು ಫ್ರೆಂಡ್ಸು ತ್ರಯಂಬಕೇಶ್ವರ ಮತ್ತು ಪಂಚವಟಿ ನೋಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಆನ್ ದಿ ವೇ ಹೋಗುವಾಗ ಇಲ್ಲೊಂದು ಮುಕ್ತಿಧಾಮ ಟೆಂಪಲ್ ಇತ್ತು. ಅದನ್ನು ನೋಡಿಕೊಂಡು ಪಂಚವಟಿಗೆ ಹೋದ್ವಿ. ಇಲ್ಲಿ ರಾಮತೀರ್ಥ, ಲಕ್ಷ್ಮಣ ತೀರ್ಥ ಕೊಂಡಗಳು ಇದೆ. ಇದು ಮತ್ತು ಕುಂಭ ನಡೆಯೋ ಜಾಗ ಕೂಡ ಹೌದು. ನರ್ಮದಾ ನದಿ ಇಲ್ಲಿ ಸಂಗಮ ಸೇರುತ್ತೆ. ಇಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಹೊಸ ಫೀಲಿಂಗ್ ಕೊಡ್ದವು. ಇಲ್ಲಿನ ಸ್ನಾನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಇಲ್ಲಿ ಸ್ನಾನ ಮುಗಿಸ್ಕೊಂಡು ಪಕ್ಕದಲ್ಲಿದ್ದಂಥ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಇಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಇಲ್ಲಿಂದ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಇನ್ನೂ ಒಂದು ಶಿವ ಟೆಂಪಲ್ ಇದೆ. ಇದು ತುಂಬ ಶ್ರೇಷ್ಠವಾದಂಥ ದೇವಸ್ಥಾನ ಅಂತ ಇಲ್ಲಿ ಪಂಚವಟಿನಲ್ಲಿ. ಈ ದೇವಸ್ಥಾನದಲ್ಲಿ ನಾವೇನೇ ಹಾಲು ತಗೊಂಡೋಗಿ ಅಭಿಷೇಕ ಮಾಡ್ಬೋದು. ಹೋದ್ವಿ, ಕ್ರೌಡು ಜಾಸ್ತಿ ಇತ್ತು. ನಾವು ಹಾಲು ತಗೊಂಡೋಗಿ ಅಭಿಷೇಕ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಪಕ್ಕದಲ್ಲಿ ಎದುರುಗಡೆನೇ ವನವಾಸ ಬಂದಾಗ ಸೀತಾ ಮತ್ತು ರಾಮ ಲಕ್ಷ್ಮಣ ವಾಸ ಇದ್ದಂಥ ಒಂದು ಗುಹೆ ಇದು. ತುಂಬ ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ. ಅದು ಮುಗಿಸ್ಕೊಂಡು ಕಾಲಾರಾಮ್ ದೇವಸ್ಥಾನ. ಕಾಲಾರಾಮ್ ಅಂದರೆ ಇದು ಕಪ್ಪು ಬಣ್ಣದ ರಾಮನ ದೇವಸ್ಥಾನ ಅಂತೇಳಿ ಇದರ ಕರೀತಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಸೂಪರಾಗಿದೆ ದೇವಸ್ಥಾನ ಮಾತ್ರ. ತುಂಬ ಖುಷಿಯಾಯಿತು. ಹೊರಗಡೆ ಹೋದ್ವಿ, ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವಸ್ಥಾನ ಆರ್ಕಿಟೆಕ್ಚರ್ ಮಾತ್ರ ತುಂಬ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ. ಸರಿ, ಏನು ಮಾಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸುತ್ತಾಡಿ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡೋಕ್ಕೆ. ಯಾರನ್ನ ಹೋದರೆ ಇಲ್ಲಿ ಹೋಗೋದು ಮಿಸ್ ಮಾಡಬೇಡಿ. ಇನ್ನು ಪಂಚವಟಿ ಅನ್ನೋದು ಸೀತಾಮಾತಾನ ರಾವಣ ಕಿಡ್ನಾಪ್ ಮಾಡಿದ ಜಾಗ ಮತ್ತು ರಾವಣನ ತಂಗಿಗೆ ಮೂಗು ಕುಯ್ದ ಜಾಗ ಕೂಡ ಇದೇನೇನೆ. ಇಲ್ಲೇನೇನೆ ಶೂರ್ಪನಖಿಗೆ ಲಕ್ಷ್ಮಣ ಮೂಗು ಕುಯ್ದಿದ್ದು. ಸೊ ಅದರ ನೆನಪಿಗೋಸ್ಕರ ಇಲ್ಲಿ ದೇವಸ್ಥಾನ ಇದೆ. ಇದು ಮುಗಿಸ್ಕೊಂಡು ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ 200 ರೂಪೀಸ್ ಪೇ ದರ್ಶನವೂ ಇದೆ, ಧರ್ಮ ದರ್ಶನವೂ ಇದೆ. ಪೇ ದರ್ಶನಕ್ಕೇನಾದರೆ ಇಲ್ಲಿ ಡೈರೆಕ್ಟ್ ಎಂಟ್ರಿನಲ್ಲಿ ಹೋಗ್ಬೋದು. ನಾವು ಹೋಗಿದ್ದು ಸೋಮವಾರ ಆಗಿದ್ದರಿಂದ ಕ್ರೌಡ್ ತುಂಬ ಜಾಸ್ತಿ ಇತ್ತು. ಸರಿ, ಧರ್ಮ ದರ್ಶನಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಧರ್ಮ ದರ್ಶನಕ್ಕೆ ಹೋದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಗುರು. ಸುಮಾರು ಒಂದು 5 ಅವರ್ ಕ್ಯೂ ಆಯಿತು. ಇಲ್ಲಿ ದೇವರು ಏನು ನಮ್ಮ ಗೋಕರ್ಣದಲ್ಲಿ ಇದ್ದಂಗೆ ದೇವರು ಇಲ್ಲಿ ಸೆಟಪ್ಪು. ಒಳಗಡೆ ಲಿಂಗ ಇರುತ್ತೆ. ಅದು 3 ಲಿಂಗ ಇರುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ ಅದನ್ನು. ಅಂದರೆ ಅದ್ರೊಳಗಡೆ ಇರೋದ್ರಲ್ಲಿ 3 ಕಣ್ಣು ಥರ ಇದೆ. ಅದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕ್ರೌಡ್ ಮೇಂಟೈನ್ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿದೆ. AC ಗೀಸಿ, ಡ್ರಿಂಕಿಂಗ್ ವಾಟರು ಮತ್ತು ಈ ಹಾಲು ಕುಡಿಯೋ ಮಕ್ಕಳಿದ್ರೆ ಎದೆ ಹಾಲು ಕುಡ್ಸೋಕ್ಕಂಥ ಫೆಸಿಲಿಟೀಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಧರ್ಮ ದರ್ಶನಕ್ಕೆ ಹೋದ್ರು ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಆರಾಮ ದರ್ಶನ ಮಾಡ್ಕೊಂಬರ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಏನಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ, ಡಿಲೇ ಆಗುತ್ತೆ. ಬಟ್ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಮೇಂಟೈನ್ ಮಾಡೋಕ್ಕೂ ಇಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ. ಬೇರೆ ದೇವಸ್ಥಾನದಲ್ಲಿ ಇದ್ದಂಗೆ ತುಂಬ ಗಜಿಬಿಜಿ ಏನಿಲ್ಲ. ಅಂತೂ ಇಂತೂ ಫೈನಲಿ 5 ಅವರ್ ಕಾಯ್ದಿದ್ದಾದಮೇಲೆ ನಾವು ದೇವಸ್ಥಾನದ ಗರ್ಭಗುಡಿನ ಪ್ರವೇಶ ಮಾಡಿದ್ವಿ. ಇದ್ರ ಮುಂದಕ್ಕೆಲ್ಲ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಸಾಮಾನ್ಯ ಬಿಡಲ್ಲ. ಮೊಬೈಲ್ ನೋಡೋಕ್ಕೆ ಕಿತ್ಕೊಂಡ್ಬಿಡ್ತಾರೆ. ಹೋದ್ವಿ, ದರ್ಶನ ಮುಗಿಸ್ಕೊಂಡ್ವಿ. ತುಂಬ ಸಂತೋಷ ಆಯಿತು. ಕಾಯ್ದಿದ್ದಕ್ಕೂ ಸಾಕಾಯ್ತು ಅನ್ನೋ ಫೀಲಿಂಗ್ ಬಂತು. ಇದನ್ನು ಲಿಂಗದ ಒಳಗಡೆ ಇರುವಂಥ 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ. ದರ್ಶನ ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದಕ್ಕೆ ನಾವು ದರ್ಶನ ಮುಗಿಸ್ಕೊಂಬರೋಷ್ಟರಲ್ಲಿ ಸಾಯಂಕಾಲ 7-7:30 ಆಗ್ಬಿಟ್ಟಿತ್ತು. ಸೊ ದೇವಸ್ಥಾನ ಮಾತ್ರ ಸೂಪರಾಗಿದೆ. ಅಂತೂ ಇಂತೂ ನನ್ನ ಜ್ಯೋತಿರ್ಲಿಂಗದ ಕನಸಿನಲ್ಲಿ, ಡ್ರೀಮ್ಸಲ್ಲಿ ಇದು ಒಂದು ಜ್ಯೋತಿರ್ಲಿಂಗ. ಅಂತೂ ಇಂತೂ ಫೈನಲಿ ಈ ಜ್ಯೋತಿರ್ಲಿಂಗನ ನೋಡಿ ದರ್ಶನ ಮಾಡಿ ಸಂತೋಷವಾಗಿ ನಮ್ಮ ಈ ಟ್ರಿಪ್ನ ಈ ಸತಿ ಟ್ರಿಪ್ನ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ಇನ್ನೇನಿದ್ರು
ನಾಳೆ ಮಾರ್ನಿಂಗು ಏರ್ಪೋರ್ಟ್ಗೆ ಹೋಗ್ಬೇಕು. ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟ್ ಪಿಕಪ್ ಆಗಬೇಕು. ಬೆಂಗಳೂರಲ್ಲಿ ಏರ್ ಶೋ ಇರೋದ್ರಿಂದ ನಮ್ಮ ಫ್ಲೈಟ್ ಡಿಲೇ ಆಗಿದೆ.